ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹರೇ ಕೃಷ್ಣ. ನಾನು ನಿಮ್ಮ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸುಮಾರು ದಿನ ಆಯಿತು ಕುಕಿಂಗ್ ವಿಡಿಯೋ ಮಾಡಿದೆ. ಸೊ ಐ ಥಾಟ್ ಇವತ್ತು ಕುಕಿಂಗ್ ವಿಡಿಯೋ ಮಾಡೋಣ ಅಂತ. ಇವತ್ತಿನ ಸ್ಪೆಷಲ್ ಫ್ರೈಡ್ ರೈಸ್. ಫ್ರೈಡ್ ರೈಸ್ ಅಂದರೆ ನಾರ್ಮಲ್ ಫ್ರೈಡ್ ರೈಸ್ ಅಲ್ಲ, ಇದು ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಫ್ರೈಡ್ ರೈಸ್. ಯೂಶಲಿ ಫ್ರೈಡ್ ರೈಸಲ್ಲಿ ಖಾರ ಉಪ್ಪು ಜಾಸ್ತಿ ಏನೂ ಇರೋದಿಲ್ಲ, ಬಟ್ ಅದನ್ನೆಲ್ಲ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಗೈಸ್, ಇವಾಗ ನಾವು ಫ್ರೈಡ್ ರೈಸ್ಗೆ ಬೇಕಾಗಿರುವಂತಹ ಐಟಮ್ಸ್ನ ನಾನು ಹೇಳ್ತೀನಿ, ಒಂದೊಂದಾಗೆ ನೋಟ್ ಮಾಡ್ಕೊಳ್ಳಿ. ಆನಿಯನ್, ಗ್ರೀನ್ ಚಿಲ್ಲೀಸ್, ಇದು ಕ್ಯಾಬೇಜು, ಇದು ಗ್ರೀನ್ ಪೀಸ್, ಇದು ಸ್ಪ್ರಿಂಗ್ ಆನಿಯನ್, ಇದು ವೆಜಿಟೇಬಲ್ಸ್. ನಾನು ಕ್ಯಾರೆಟ್ ಹಾಗೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕ್ಯಾಪ್ಸಿಕಮ್, ಆ್ಯಂಡ್ ಇದಿಷ್ಟು ವೆಜ್ಜೀಸ್ ಆಯಿತು. ಪೆಪ್ಪರ್ ಆ್ಯಂಡ್ ಗರಂ ಮಸಾಲ. ಅದ್ರ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡ್ತಿದ್ದೀನಿ. ಕೆಲವೊಬ್ರು ಯೂಸ್ ಮಾಡ್ತಾರೆ, ಕೆಲವೊಬ್ರು ಯೂಸ್ ಮಾಡಲ್ಲ. ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಆಚೆ ಅವರ ಈ ಫ್ರೈಡ್ ರೈಸ್ ಮಸಾಲನ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ವಿನಿಗರ್ ಆ್ಯಂಡ್ ಸೋಯಾ ಸಾಸ್, ಇದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಬೇರೆ ಯಾವ ಸಾಸನ್ನು ನಾನು ಯೂಸ್ ಮಾಡಲ್ಲ. ಸೊ ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡೋಕ್ಕೋಸ್ಕರ ನಾನು ಈ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಜಸ್ಟ್ ಸೋಯಾ ಆ್ಯಂಡ್ ವಿನಿಗರ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗಾದರೆ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಗೈಸ್, ಕಡೆ ಕಾದಿದೆ, ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಯಿಲಲ್ಲೇ ಎಲ್ಲ ಫ್ರೈ ಆಗಬೇಕು. ವೆಜಿಟೇಬಲ್ಸು, ಗ್ರೀನ್ ಪೀಸ್ ಎಲ್ಲದೂ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ. ಸೊ ನಾನು 5 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಗೈಸ್, ಕಡೆ ಕಾದಿದೆ. ಫಸ್ಟು ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಫ್ರೈ ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಖಾರ ಜಾಸ್ತಿ ಬೇಡ ಅಂತ ಗ್ರೀನ್ ಚಿಲ್ಲೀಸ್ನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡಾಕೊಳ್ಳಿ. ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವುದೇ ರೀತಿ ರೈಸ್ ಐಟಮ್ ಮಾಡಿದ್ರೂ ವೆಜ್ಜೀಸ್ನ ಜಾಸ್ತಿ ಆ್ಯಡ್ ಮಾಡ್ತೀನಿ, ರೈಸ್ನ ಕಮ್ಮಿ ಆ್ಯಡ್ ಮಾಡ್ತೀನಿ. ಸೊ ನಿಮಗೆ ವೆಜಿಟೇಬಲ್ಸ್ ಕಮ್ಮಿ ಬೇಕು ಅಂದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಮಾತ್ರ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ವೆಜ್ಜೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬಟಾಣಿ, ಆ್ಯಂಡ್ ನೆಕ್ಸ್ಟ್ ವೆಜಿಟೇಬಲ್ಸ್, ಕ್ಯಾರೆಟ್ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ.
ಇದು ಎಣ್ಣೆಲೆ ಚೆನ್ನಾಗಿ ಕುಕ್ ಆಗಬೇಕು, ಅದಕ್ಕೆ ಅಟ್ಲೀಸ್ಟ್ ನಮಗೆ 5 ಮಿನಿಟ್ಸ್ ಬೇಕು ಕುಕ್ ಆಗೋದಕ್ಕೆ. ಸೊ ಇದು ಕುಕ್ ಆಗಿದೆ ಗೈಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕ್ಯಾಬೇಜನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು 3 ಮಿನಿಟ್ಸ್ ಕುಕ್ ಆದರೆ ಸಾಕು. ಗೈಸ್, ಇದು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಒಂದು ಫ್ರೈಡ್ ರೈಸ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಪೆಪ್ಪರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ 1 ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ವಿನಿಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೋಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಫೈನಲಿ ಗೈಸ್, ಇವಾಗ ನಾನು ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ನೆನ್ನೆ ರಾತ್ರಿ ರೈಸು ಇತ್ತು, ಸೊ ಅದನ್ನು ಸೇರಿಸ್ಬಿಟ್ಟು ನಾನು ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಾರ್ನಿಷಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟೇ, ನಮ್ಮ ಫ್ರೈಡ್ ರೈಸ್ ರೆಡಿ. ಟೇಸ್ಟ್ ಹೇಗಿದೆ ಅಂತ ಎಲ್ಲರಿಗೂ ಕೊಟ್ಬಿಟ್ಟು ನಿಮಗೂ ಹೇಳ್ತೀನಿ. ಗೈಸ್, ಸಂಡೇ ಬ್ರಂಚ್ ರೆಡಿಯಾಗಿದೆ. ಎಲ್ಲರೂ ಟಿ ವಿ ನೋಡಿಕೊಂಡು ಊಟ ಮಾಡ್ತಾ ಇದ್ದೀವಿ. ಹೆಂಗಿದೆ ಲಿಯಾ ಟೇಸ್ಟು? ಗ್ಯಾಪಲ್ಲಿ ನಮ್ಮ ಅತ್ತೆ ಚಿಕನ್ ಬೇರೆ ಮಾಡಿದ್ದಾರೆ. ಸೊ ಚಿಕನ್ನು ತಿಂತಾ ಇದ್ದಾರೆ ಎಲ್ಲರೂ. ಹೇಗಿದೆ ಅತ್ತೆ? ಸೂಪರ್ ಆಗಿದೆ. ವಾವ್. ಅಕ್ಕ ಹೇಗಿದೆ? ಇವರು ನಮ್ಮ ಕ್ಯಾಮ್ರಾಮನ್, ಇವತ್ತಿನ ದಿನದ ಕ್ಯಾಮ್ರಾಮನ್ ಇವರು. ಇವರೇ ನನಗೆ ಹೆಲ್ಪ್ ಮಾಡಿದ್ದು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದಮೇಲೆ ನನಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ಕುಕ್ಕಿಂಗ್ ಐಟಮ್ಸ್ಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಹ್ಯಾಪಿ ಸಂಡೇ.